ತಾಲೂಕು ಕಚೇರಿ ತಹಸೀಲ್ದಾರ್ ಸಭಾಂಗಣದಲ್ಲಿ ಚುನಾವಣೆ ಶಾಖೆಯಿಂದ 14ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಮತ ಅಮೂಲ್ಯವಾದುದು. ಆಯ್ಕೆಯಾದ ಜನಪ್ರತಿನಿಧಿಗಳು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ವ್ಯವಸ್ಥೆ ಸುಧಾರಣೆ ಬಲಪಡಿಸಲು ಶ್ರಮಿಸಲು ಯುವ ಮತದಾರರು ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಎಲ್ಲರಂತೆ ಸಮಾನರು ಮತದಾನದ ಹಕ್ಕನ್ನು ಕಲ್ಪಿಸಲಾಗಿದೆ ಎಂದರು. ಯುವ ಮತದಾರರು ಜಾತಿ, ಮತ, ಧರ್ಮ, ಜನಾಂಗದ ಜೊತೆಗೆ ರಾಜಕಾರಣಿಗಳು ನೀಡುವ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಮತವನ್ನು ಮಾರಿಕೊಳ್ಳದೆ ಚುನಾವಣೆಗಳಲ್ಲಿ ಮತದಾನ ಮಾಡಬೇಕು. ಮತದಾನದ ಪವಿತ್ರತೆ ಬಗ್ಗೆ ಸುತ್ತಮುತ್ತಲಿನ ಜನರಿಗೂ ಜಾಗೃತಿ ಮೂಡಿಸಬೇಕು. 18 ವರ್ಷ ತುಂಬಿದ ಪ್ರತಿಯೊಬ್ಬ ಮತದಾರರು ತಮ್ಮ ಅಮೂಲ್ಯವಾದ ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದರು. ನಾವು ಪ್ರತಿ ವರ್ಷದಲ್ಲಿ ಈಗ ನಿರಂತರವಾಗಿ ಈಗ ಮತದ ನೋಂದಣಿ ಕಂಟಿನ್ಯೂ ಆಗಿದೆ. ಈಗ ಮೊದಲು ವರ್ಷಕ್ಕೆ 2 ಸಾರಿ ಮಾಡ್ತಿದ್ವಿ. ಅದನ್ನೇನು ಮಾಡಿದೆ, ನಿರಂತರವಾಗಿ ಒಂದು ಮಾಡಿ ಈಗ ಒಂದು ಬೂತ್ಗೆ ಒಂದು ಮತಗಟ್ಟೆಗೆ ಒಂದು ಮತಗಟ್ಟೆ ಅಧಿಕಾರಿ ಅಂತ ನೇಮಕ ಮಾಡಿ, ಅದಕ್ಕೆ BLO ಅಂತ ನೇಮಕ ಮಾಡಿ, ಈಗ BLO ಅಂತ ಅವರು ಗ್ರಾಮದಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥವ್ರನ್ನೇ ನೇಮಕ ಮಾಡಿ ಅವರು ಪ್ರತಿಯೊಂದು ಮತದಾರರ ಪಟ್ಟಿಯನ್ನು ಶುದ್ಧ ಮತ್ತು ಇದು ಕರೆಕ್ಟಾಗಿ ಶುದ್ಧವಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀವಿ ಮಾಡುವಂಥ ಕಾರ್ಯವ ನಾವು ಪ್ರಾರಂಭ ಮಾಡಿದ್ದೀವಿ. ನಿಜಕ್ಕೂ ನಮ್ಮ ಮಾಲೂರು ತಾಲೂಕಲ್ಲಿ ನಮ್ಮ ಎಲ್ಲ ಶಿಕ್ಷಕರನ್ನೇ ನಾವು 90% ಶಿಕ್ಷಕರನ್ನೇ ಹಾಕೊಂಡಿದ್ದೀವಿ. ಉತ್ತಮ ರೀತಿಯಲ್ಲಿ ಮತದಾರರ ಪಟ್ಟಿ ನಿಜಕ್ಕೂ ನಮ್ಮಲ್ಲಿ ಚೆನ್ನಾಗಿದೆ. ಯುವ ಮತದಾರರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಚುನಾವಣೆಯಲ್ಲಿ ಮತದಾನ ಮಾಡುವ ಬಗ್ಗೆ ಜಾಗೃತಿ ಮೂಡಿಸಲು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಯುವ ಮತದಾರರಿಗೆ ಪ್ರಶಸ್ತಿ ಜತೆಗೆ ಮತದಾರರ ಗುರುತಿನ ಚೀಟಿ ವಿತರಿಸಿ ತಮ್ಮ ಮತಗಟ್ಟೆ ಅಧಿಕಾರಿಗಳನ್ನು ಸನ್ಮಾನ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಶಿರಸ್ತೇದಾರ್ ಸಂಪತ್ ಕುಮಾರ್, BEO ಚಂದ್ರಕಲಾ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಶಿವಕುಮಾರ್, ಬೈರಾರೆಡ್ಡಿ, ಪ್ರದೀಪ್, ಜಿ ಮುನಿಯಪ್ಪ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.